ಮಕ್ಕಳೇ, ಬೇಸಿಗೆ ಕಾಲ ಬಂದ ತಕ್ಷಣ ನಿಮ್ಗೆ ಯಾವ ಒಂದು ಹಣ್ಣು ಜ್ಞಾಪಕ ಬರುತ್ತೆ? ಆ ಕಲ್ಲಂಗಡಿ ಹಣ್ಣು. ನೋಡ್ಲಿಕ್ಕೆ ಎಷ್ಟು ಸೂಪರ್ ಆಗಿರುತ್ತಲ್ವಾ? ತುಂಬಾ ಜ್ಯೂಸಿ ಜ್ಯೂಸಿಯಾಗಿ ರಸ ಇರ್ತದಲ್ಲ. ಆ ಹೌದು ಹೌದು ಮಕ್ಕಳೇ, ಈ ಒಂದು ಕಲ್ಲಂಗಡಿ ಹಣ್ಣಿನಿಂದ ನಿಜವಾಗಲೂ ನಡೆದಂತ ಒಂದು ಸತ್ಯ, ಒಂದು ಘಟನೆ ನಾನು ನಿಮ್ಗೆ ಹೇಳ್ತೀನಿ. ಎಲ್ಲರೂ ಕೇಳಿಸ್ಕೊಳ್ಳಕ್ಕೆ ಇಷ್ಟಪಡ್ತೀರಾ? ಆಯ್ತು. ಬಹಳ ವರ್ಷಗಳ ಹಿಂದೆ ಜಾನ್ ಅಂತೇಳಿ ಒಬ್ಬ ಹುಡುಗ ಇರ್ತಾನೆ. ಈ ಜಾನ್ ಏನ್ ಮಾಡ್ತಾನೆ ಅಂದ್ರೆ, ತನ್ನ ಒಂದು ರಜಾ ದಿನಗಳಲ್ಲಿ ಅಪ್ಪ ಅಮ್ಮಗೆ ಹೇಳ್ತಾರೆ, ಅಪ್ಪ ನಾನು ಅಜ್ಜಿ ಮನೆಗೆ ಹೋಗ್ಬೇಕು ಅಂತ ಹೇಳಿ. ಸರಿ ಹೋಗ್ಬಾ, ಮತ್ತೆ ಶಾಲೆ ಆರಂಭವಾಗದ ಸಮಯದಲ್ಲಿ ವಾಪಸ್ ಬರ್ಬೇಕಂತ ಹೇಳ್ತಾರೆ. ಅವನೇನ್ ಮಾಡ್ತಾನಂದ್ರೆ, ತನ್ನ ಅಜ್ಜ ಮತ್ತು ಅಜ್ಜಿ ಇರುವಂತ ಒಂದು ಊರಿಗೆ ಹೋಗ್ತಾನೆ. ಅಜ್ಜ ಯಾರಪ್ಪ ಅಂತ ಹೇಳಿದ್ರೆ ಜಿಮ್ ಅಂತೇಳಿ, ಅಜ್ಜಿ ಹೆಸರು ಲಾರಾ. ಅವಾಗ ಹೋದಾಗ ಅಜ್ಜಿಗೆ ತುಂಬಾ ಸಂತೋಷ ಆಗುತ್ತೆ. ಅವನೇನ್ ಮಾಡ್ತಾನಂದ್ರೆ, ಹೋಗಿ ಅಜ್ಜ ಅಜ್ಜಿ ನನ್ಗೆ ತುಂಬಾ ಹಶ್ವಾಗ್ತಾ ಇದೆ ಅಜ್ಜಿ ಅಂತ ಹೇಳಿದಾಗ, ಹಾ ಒಂದ್ ನಿಮಿಷ ಇರು, ನಾನು ನಿನಗೆ ಕ್ಯಾರೆಟ್ ಕೇಕ್ ಮಾಡ್ಕೊಂಡ್ ಬಂದಿದ್ದೀನಿ. ಹಾ ಆದ್ರೆ ಇವಾಗ ನಾನು ಕೊಡೋದಿಲ್ಲ ಕೇಕು, ನಾನು ನಿನ್ಗೆ ತಿಂಡಿ ಮಾಡ್ತಾ ಇದ್ದೀನಿ. ತಿಂಡಿ ಮಾಡಿ ಈ ಕ್ಯಾರೆಟ್ ಕೇಕ್ ನಾನು ನಿಮ್ಗೆ ಕೊಡ್ತೀನಿ. ನಿನಗೇನ್ ಮಾಡಂದ್ರೆ, ನೋಡು ತುಂಬಾ ನೀನ್ ಪ್ರಯಾಣ ಮಾಡಿ ಬಂದಿದ್ಯಾ, ಇವಾಗ ಇದು ಬೇಸಿಗೆ ಕಾಲ, ನೀನ್ ಹೋಗಿ ಏನ್ ಮಾಡಂದ್ರೆ, ಮೇಲೆ ಒಂದು ರೂಮ್ ಇದೆ, ಹೋಗಿ ನೀನು ಸ್ವಲ್ಪ ವಿಶ್ರಾಂತಿ ಪಡೆದು ಆಮೇಲೆ ಬಾ ಅಂತ ಹೇಳ್ತಾರೆ. ಸರಿ ಅಜ್ಜಿ ಅಂತೇಳಿ ಜಾನ್ ಏನ್ ಮಾಡ್ತಾನಂದ್ರೆ, ಮೊದಲ ಮಹಡಿಗೆ ಹೋಗ್ತಾನೆ. ಹೋದಾಗ ಅಲ್ಲಿ ಸ್ವಲ್ಪ ಹೊತ್ತು ವಿರಾಮ ತಕೊಂಡ್ಮೇಲೆ ಅಲ್ಲಿ ಒಂದು ಕಿಟಕಿ ಇರ್ತದೆ. ಆ ಕಿಟಕಿಯಿಂದ ಅವನೊಂದು ಮನೆ ನೋಡ್ತಾನೆ. ಆ ಮನೆ ನೋಡಿದ ತಕ್ಷಣ ಅವನಿಗೆ ಒಬ್ಬ ಸ್ನೇಹಿತನ ಜ್ಞಾಪಕ ಬರ್ತದೆ. ಆತನ ಹೆಸರೇನ್ ಗೊತ್ತಾ? ಆಂಡಿ. ಏನ್ ಹೇಳಿ ಮಕ್ಳೇ? ಆಂಡಿ. ಅವಾಗ ಅವನು, ಏನಪ್ಪ ಇದು ಆಂಡಿ ಕಾಣಿಸ್ತಾ ಇಲ್ಲ, ಅವ್ರ ಮನೆ ಕೂಡ ಬೀಗ ಹಾಕಿದೆ, ಅವ್ರ ಮನೆ ಮುಂದೆ ಸುಂದರವಾದ ತೋಟ ಇದೆ, ಬಟ್ ಯಾರು ಓಡಾಡ್ತಾ ಇಲ್ವಲ್ಲ, ಎಲ್ಲೋ ಹೋದ ಆಂಡಿ ಅಂತ ಹೇಳ್ಬಿಟ್ಟು ಜಾನು ಯೋಚನೆ ಮಾಡ್ತಾ 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 ಮೆಟ್ಲಿಂದ ಇಳಿದು ಬರ್ತಾನೆ. ಬಂದು ಅಜ್ಜಿನ, ಅಜ್ಜಿ ಅಜ್ಜಿ ಎಲ್ಲಿ ಅಜ್ಜಿ ಆಂಡಿ? ನನ್ ಮೇಲೆ ನೋಡ್ದೆ ಅವ್ರ ಮನೆ ಬೀಗ ಹಾಕಿದೆ ಅಂತ ಹೇಳಿದಾಗ, ಹೌದು ಜಾನ್, ನೋಡು ಅದ್ರ ಬಗ್ಗೆ ತಾತ ಹೇಳ್ತಾರೆ, ನೀನ್ ಹೋಗಿ ತಾತನ ಹೋಗಿ ಭೇಟಿ ಮಾಡಂತ ಹೇಳ್ತಾರೆ. ಅವಾಗ ಜಿಮ್ ಇದರಲ್ಲ ತಾತ, ಅವ್ರ ಹತ್ರ ಜಾನ್ ಹೋಗ್ತಾನೆ. ತಾತ ತಾತ, ನನ್ ಮೇಲೆ ಹೋಗಿದ್ದೆ ಸ್ವಲ್ಪ ಹೊತ್ತು, ಅಲ್ಲಿ ನನ್ನ ಸ್ನೇಹಿತನು ಹೋದ ವರ್ಷ ನನ್ಗೆ ಸ್ನೇಹಿತನಾಗಿದ್ನಲ್ಲ ಆಂಡಿ, ಅವನು ಕಾಣಿಸ್ತಾ ಇಲ್ಲ ತಾತ ಅಂತ ಹೇಳಿದಾಗ, ಅವಾಗ ತಾತ ಹೇಳ್ತಾರೆ, ಮಗನೇ ನಿನಗೊಂದು ಬಹಳ ಒಂದು ದುಃಖಕರವಾದಂತ ಒಂದು ಸಂಗತಿ ಹೇಳೋದಕ್ಕೆ ನಾನು ಬಯಸ್ತೀನಿ ಅಂತ ಹೇಳಿದಾಗ, ಏನಜ್ಜ ಏನು ಅಂತ ಕೇಳಿದಾಗ, ಆಂಡಿ ನೀರಲ್ಲಿ ಈಜೊಡಿಬೇಕಾದ್ರೆ ಸುಳಿಯಲ್ಲಿ ಸಿಕ್ಕಾಕೊಂಡು ಸತ್ತೋಗ್ಬಿಟ್ಟ. ಆದ್ರೆ ಅದನ್ನು ಸಾಯೋದಕ್ಕಿಂತ ಮುಂಚಿತವಾಗಿ ನಾನು ತನಗೆ ಯೇಸುವಿನ ಒಂದು ಸುವಾರ್ತೆಯನ್ನು ಒಂದು ಕಲ್ಲಂಗಡಿ ಹಣ್ಣಿನಿಂದ ಸುವಾರ್ತೆ ಹೇಳಿದಂತೇಳಿ ಹೇಳ್ತಾರೆ. ಅವಾಗ ಜಾನ್ ಹೇಳ್ತಾನೆ, ಹೌದಾ ಆಂಡಿ ನಮ್ಮ ಹತ್ರ ಇಲ್ವಾ, ಸತ್ತೋಗ್ಬಿಟ್ಟಿದಾನ ಅಂತೇಳಿ. ಅವಾಗ ಜಾನ್ ಹೇಳ್ತಾನೆ, ಅಜ್ಜ ಅಜ್ಜ, ಆಂಡಿ ಬದುಕಿರ್ಬೇಕಾದ್ರೆ ನನಗೆ ಈ ಕಲ್ಲಂಗಡಿನ ರಹಸ್ಯ ನನಗೆ ಹೇಳ್ತೀನಿ ಅಂತ ಹೇಳ್ದ, ಬಟ್ ಆತ ಹೇಳಿಲ್ಲ, ನಾನು ಕೂಡ ಕೇಳಿಸ್ಕೊಂಡಿಲ್ಲ. ತಾತ ತಾತ, ನನ್ಗೆ ಒಂದು ಕಲ್ಲಂಗಡಿಯ ರಹಸ್ಯ ನನ್ಗೆ ಹೇಳ್ಕೊಡ್ತೀರಾ ಅಂತ ಕೇಳಿದ ತಕ್ಷಣ, ಖಂಡಿತ ನಿನ್ಗೆ ಹೇಳ್ತೀನಿ ಅಂತ ಹೇಳಿ ಅಜ್ಜ ಏನ್ ಮಾಡ್ತಾರೆ, ಅವರ ತೋಟದಲ್ಲಿದ್ದಂತ ಒಂದು ಸುಂದರವಾದ ಕಲ್ಲಂಗಡಿ ಹಣ್ಣು ತಕೊಂಡ್ಬಂದು ಅದನ್ನ ಹಣ್ಣನ್ನ ಕತ್ತರಿಸ್ತಾರೆ. ಕತ್ತರಿಸಿ ಅದರಲ್ಲಿರುವಂತ ಒಂದು ಮೊದಲು ಫಸ್ಟ್ ಬೀಜ ತೆಗಿತಾರೆ. ಮಕ್ಕಳೇ, ಬೀಜ ಯಾವ ಬಣ್ಣದಲ್ಲಿ ಇರ್ತದೆ ಹೇಳಿ? ಕಪ್ಪು ಬೀಜ. ಆ ಕಪ್ಪು ಬೀಜನ ಕೈಲಿಟ್ಕೊಂಡು ಆ ತಾತ ಹೇಳ್ತಾರೆ ಜಾನ್ಗೆ, ಜಾನ್ ಈ ಕಪ್ಪು ಬೀಜ ನೋಡಿದ ತಕ್ಷಣ ಏನು ಗೊತ್ತಾ ನಮ್ಗೆ ಜ್ಞಾಪಕ ಬರ್ಬೇಕು? ಪಾಪ. ಹೌದು ಮಕ್ಕಳೇ, ಪಾಪ ಅಂದ್ರೆ ಏನು? ದೇವರಿಗೆ ಇಷ್ಟವಾಗದೇ ಇರುವುದೆಲ್ಲವೂ ಪಾಪ, ಹೌದಲ್ವಾ? ಸತ್ಯವೇದ ಹೇಳ್ತದೆ, ರೋಮ 3:23, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಎಲ್ಲರಂದ್ರೆ ಯಾರು ಮಕ್ಕಳೇ? ನಾನು ಮತ್ತು ನೀನು. ಎಷ್ಟೋ ಸಾರಿ ನಾವು ಶಾಲೆಯಲ್ಲಿ ಇನ್ನೊಬ್ಬರ ಜೊತೆ ನಾವು ಜಗಳ ಮಾಡೋದು, ಟೀಚರ್ ಹೋಮ್ವರ್ಕ್ ಮಾಡಿದ್ಯಾ ಅಂತ ಹೇಳಿದ್ರೆ, ಹೌದು ಟೀಚರ್ ಮಾಡಿದ್ದೀನಿ, ಆದ್ರೆ ಬುಕ್ ಮರ್ತೋಗ್ಬಿಟ್ಟಿದ್ದೀನಿ ಅಂತೇಳಿ ಸುಳ್ಳು ಹೇಳೋದು. ಆಮೇಲೆ ಮನೆಯಲ್ಲಿ ಅಮ್ಮನ ಮಾತು ಅಪ್ಪನ ಮಾತು ಕೇಳದೆ ಇರುವಂತದ್ದು, ಇದೇನಾಗಿದೆ? ಇದು ಪಾಪವಾಗಿದೆ. ಪಾಪಕ್ಕೆ ಏನಿದೆ ಶಿಕ್ಷೆ? ದೇವರಿಂದ ದೂರವಾಗುವಂಥದ್ದು. ಇವಾಗ
ಜಿಮ್ ಅಂಕಲ್ ಕೂಡ ತನ್ನ ಮೊಮ್ಮಗನದಂತೆ ಜಾನ್ಗೆ ಹೇಳ್ತಾ ಇದ್ದಾರೆ, ನೋಡಿ ನಾವು ದೇವರಿಗೆ ಅವಿಧೇಯರಾಗುವಂಥದ್ದು ಪಾಪವಾಗಿದೆ ಎಂಬುದಾಗಿ. ಅವಾಗ ಆ ಕಲ್ಲಂಗಡಿ ಹಣ್ಣು ಯಾವ ಬಣ್ಣದಲ್ಲಿ ಇರ್ತದೆ? ಕೆಂಪು. ಹೌದು, ಆ ಕೆಂಪು ಹಣ್ಣನ್ನ ತೋರಿಸ್ಬಿಟ್ಟು ತಾತ ಹೇಳ್ತಾರೆ, ಜಾನ್, ಇವ ಹಣ್ಣು ನೋಡಿದ ತಕ್ಷಣ ನಮ್ಗೆ ಏನ್ ಜ್ಞಾಪಕ ಬರುತ್ತೆ ಗೊತ್ತಾ? ಯೇಸು ಸ್ವಾಮಿ ಶಿಲುಬೆ ಮೇಲೆ ಮಾಡಿದಂತ ಒಂದು ತ್ಯಾಗವನ್ನ ನಾವು ನೆನಪಿಸ್ಕೊಳ್ಬಹುದು ಅಂತ ಹೇಳಿ ಹೇಳ್ತಾರೆ. ಹೌದು ಮಕ್ಕಳೇ, ಯೇಸು ಸ್ವಾಮಿ ಲೋಕಕ್ಕೆ ಮಾನವನಾಗಿ ಜನಿಸಿ ಬಂದ್ರು, ಬೆಳೆದು ದೊಡ್ಡವನಾಗಿ ಅನೇಕ ಅದ್ಭುತ ಮಾಡಿದ್ರು. ಕುರುಡರಿಗೆ ಕಣ್ಣು, ಕುಂಟರಿಗೆ ಕಾಲು, ಕುಷ್ಠರೋಗಿಯನ್ನು ವಾಸಿ ಮಾಡಿದ್ದು, ಸತ್ತವನ್ನ ಎಬ್ಬಿಸುದು, ಎಲ್ಲ ಅದ್ಭುತವನ್ನ ಯೇಸು ಸ್ವಾಮಿ ಮಾಡಿದ್ರು. ಆದ್ರೆ ಕೊನೆಯದಾಗಿ ಯೇಸು ಸ್ವಾಮಿ ಏನ್ ಮಾಡಿದ್ರು ಗೊತ್ತಾ? ಶಿಲುಬೆಯ ಮೇಲೆ ನಮಗಾಗಿ ರಕ್ತ ಸುರಿಸಿ ಪ್ರಾಣ ಕೊಟ್ರು. ಸತ್ಯವೇದ ಹೇಳ್ತದೆ, 1 ಕೊರಿಂಥ 15:3-4, ಶಾಸ್ತ್ರದಲ್ಲಿ ಮುಂತಿಳಿಸಿದ ಪ್ರಕಾರ ಕ್ರಿಸ್ತನು ನಮಗಾಗಿ ಸತ್ತನು, ಹೂಣಲ್ಪಟ್ಟನು ಮತ್ತು 3ನೇ ದಿನದಲ್ಲಿ ಎಬ್ಬಿಸಲ್ಪಟ್ಟನು. ಹೌದು ಮಕ್ಕಳೇ, ಯೇಸು ಸ್ವಾಮಿ ನಾನು ಮತ್ತು ನೀನು ಮಾಡಿದ ಪಾಪಗಳಿಗಾಗಿ ಶಿಲುಬೆ ಮೇಲೆ ಏನ್ ಮಾಡಿದ್ರು? ತನ್ನ ಅಮೂಲ್ಯವಾದ ರಕ್ತವನ್ನು ಸುರಿಸಿದ್ರು. ಸತ್ಯವೇದ ಇನ್ನೊಂದು ಭಾಗದಲ್ಲಿ ಕೂಡ ನಾವು ನೋಡ್ತೀವಿ, ಇಬ್ರಿಯರಿಗೆ 9:22, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ಯೇಸು ಸ್ವಾಮಿಯ ರಕ್ತದಿಂದ ಏನಾಯ್ತು? ನಮ್ಮ ಪಾಪಗಳೆಲ್ಲ ಶುದ್ಧವಾಯಿತು. ನಂತರ ಈ ಒಂದು ಕಲ್ಲಂಗಡಿ ಹಣ್ಣಲ್ಲಿ ಕೆಂಪು ಹಣ್ಣಿದೆಯಲ್ಲ, ಅದನ್ನು ಕತ್ತರಿಸಿದ ಮೇಲೆ ಒಂದು ಬಿಳಿ ಒಂದು ಭಾಗ ಬರ್ತದಲ್ವಾ? ಈ ಹಸಿರಿಗೂ ಮತ್ತು ಕೆಂಪು ಹಣ್ಣಿಗೂ ಮಧ್ಯದಲ್ಲಿ ಒಂದು ಬಿಳಿ ಭಾಗ ಬರುತ್ತೆ ನೋಡ್ರಿ ನೀವು ಹಣ್ಣಲ್ಲಿ. ಆ ಬಿಳಿ ಭಾಗ ಏನ್ ತೋರಿಸುತ್ತೆ ಅಂತ ಹೇಳಿದ್ರೆ ಪರಿಶುದ್ಧತೆಯನ್ನ ಸೂಚಿಸ್ತದೆ. ಸತ್ಯವೇದದಲ್ಲಿ ನಾವು ನೋಡ್ತೀವಿ, ಯೋಹಾನ 1:12, ಯಾರ್ಯಾರು ಆತನನ್ನು ಅಂಗೀಕರಿಸಿದರೋ, ಅಂದರೆ ಆತನ ಹೆಸರನ್ನು ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಮಕ್ಕಳೇ, ಯಾರಂದ್ರೆ ಯಾರಾದ್ರೂ ಆಗಿರ್ಬೋದು, ನೀನಾಗಿರ್ಬೋದು, ನಾನಾಗಿರ್ಬೋದು, ಈ ಲೋಕದ ಯಾವುದೇ ವ್ಯಕ್ತಿ ಆಗಿರ್ಬೋದು. ಯಾವ ವ್ಯಕ್ತಿ ತನ್ನ ತಪ್ಪುಗಳನ್ನು ಯೇಸುವಿನ ಮುಂದೆ ಅರಿಕೆ ಮಾಡಿಕೊಳ್ತಾರೋ ಅವರ ಪಾಪಗಳು ಕ್ಷಮಿಸಲ್ಪಡ್ತದೆ. ಮತ್ತೆ ಅವರು ಅದೇ ದಿನದಲ್ಲಿ, ಅದೇ ಕ್ಷಣದಲ್ಲಿ ದೇವರ ಮಗನು ಮತ್ತು ದೇವರ ಒಂದು ಮಗಳಾಗ್ತಾರೆ. ನೋಡ್ರಿ ಮಕ್ಕಳೇ, ದೇವ್ರ ಮಗು ಆದ್ಮೇಲೆ ನಾವು ಸುಮ್ಮನೆ ಇದ್ಬಿಟ್ರೆ ಬೆಳಿಲಿಕ್ಕೆ ಆಗುತ್ತಾ? ನೋಡ್ರಿ, ಒಂದು ಕಲ್ಲಂಗಡಿ ಹಣ್ಣಿನ ಒಂದು ಹೊರಭಾಗ ನೀವು ನೋಡ್ಬೇಕಾದ್ರೆ ಯಾವ ಬಣ್ಣದಲ್ಲಿದೆ? ಹಸಿರು ಬಣ್ಣದಲ್ಲಿದೆ. ಹಸಿರು ಏನನ್ನು ಸೂಚಿಸ್ತದೆ ಮಕ್ಕಳೇ? ಬೆಳವಣಿಗೆ. ಹೌದು, ನಿಜ. ನೋಡ್ರಿ, ನೀವು ನಿಜವಾಗಲು ದೇವರ ಮಗಳಾಗಲು ಇಷ್ಟಪಡುವುದಾದ್ರೆ ನೀವು ದೇವರಲ್ಲಿ ಬೆಳಿಬೇಕೆಂಬುದಾಗಿ ದೇವರು ಇಷ್ಟಪಡ್ತಾರೆ. ಹಾಗಾದ್ರೆ ನೀವಿರುವಂತ ಹತ್ತಿರದ ಸಭೆಗೆ ನೀವು ಹೋಗ್ಬೇಕು. ಮತ್ತೆ ನಾನು ಯಾವ ರೀತಿ ಸತ್ಯವೇದವನ್ನ ಹಿಡ್ಕೊಂಡಿದ್ದೇನೋ ನೀವು ಕೂಡ ಸತ್ಯವೇದವನ್ನು ಓದ್ಬೇಕು. ವಿಶೇಷವಾಗಿ ಹೊಸ ಒಡಂಬಡಿಕೆಯಲ್ಲಿ ಮಾರ್ಕನ ಸುವಾರ್ತೆ ನೀವು ಓದ್ಬೇಕು. 3ನೇದಾಗಿ ನೀವು ತಂದೆ ತಾಯಂದಿರಿಗೆ, ಹಿರಿಯರಿಗೆ, ದೇವರಿಗೆ ವಿಧೇಯರಾಗಬೇಕು. 4ನೇದಾಗಿ ಯೇಸುವಿಗಾಗಿ ನೀವಿರುವಂತ ಜಾಗದಲ್ಲಿ ಸಾಕ್ಷಿಯಾಗಿರ್ಬೇಕು. ಮಕ್ಕಳೇ, ಹಾಗಾದ್ರೆ ನಿಮ್ಮಲ್ಲಿ ಒಂದು ವೇಳೆ ಅಂಕಲ್ ನನಗೆ ಇಂಥ ಒಂದು ಸ್ಥಳಕ್ಕೆ ಹೋಗ್ಲಿಕ್ಕೆ ತುಂಬಾ ಇಷ್ಟ ಇದೆ, ನಾನು ದೇವರ ಮಗುವಾಗ್ಲಿಕ್ಕೆ ನನ್ಗೆ ತುಂಬಾ ಇಷ್ಟ ಇದೆ ಎಂಬುದಾಗಿ ನೀವು ಒಂದ್ ವೇಳೆ ಹೇಳೋದಾದ್ರೆ ನಿಮ್ಮ ಒಂದು ಆ ಕೈಗಳನ್ನ ಮೇಲೆ ಕೆತ್ರಿ. ಓಕೆ, ಕೈಗಳನ್ನೆಲ್ಲ ಇಳಿಸ್ರಿ. ನಾನು ನಿಮ್ಗಾಗಿ ಕೊನೆಯದಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ. ಮಕ್ಕಳೇ, ಈ ಒಂದು ಕಲ್ಲಂಗಡಿ ಹಣ್ಣು ಬೆಳೆಯುವಂತ ಒಂದು ಜಾಗ ನೀವು ನೋಡ್ಬೇಕಾದ್ರೆ ಅದರ ಒಂದು ಬೆಳೆದಂತ ಒಂದು ಜಾಗದಲ್ಲಿ ಒಂದು ಯೆಲ್ಲೋ ಕಲರ್ ಅಥವಾ ಒಂದು ಹಳದಿ ಬಣ್ಣದ ಒಂದು ಹೂಗಳನ್ನ ನಾವು ನೋಡ್ತೀವಿ. ಹಳದಿ ಬಣ್ಣ ನೋಡಿದ ತಕ್ಷಣ ಏನ್ ನೆನಪು ಬರ್ತದೆ ಗೊತ್ತಾ? ಪರಲೋಕ. ಹೌದು ಮಕ್ಕಳೇ, ಪರಲೋಕ ಒಂದು ಸುಂದರವಾದಂತ ಒಂದು ಸ್ಥಳ, ದೇವರು ವಾಸ ಮಾಡುವಂತ ಒಂದು ಸ್ಥಳ, ಅದು ಬಂಗಾರದಿಂದ ಮಾಡಿದಂತ ಒಂದು ಸ್ಥಳ. ಮಕ್ಕಳೇ, ಆ ಪರಲೋಕ ರಾಜ್ಯಕ್ಕೆ ನೀನು ಹೋಗಲು ನೀವು ಒಂದು ವೇಳೆ ಬಯಸೋದಾದ್ರೆ ನಿನ್ನ ಜೀವಿತವನ್ನು ಏನ್ ಮಾಡ್ಬೇಕು? ಯೇಸು ಸ್ವಾಮಿಗೆ ನಿನ್ನ ಜೀವಿತವನ್ನು ಒಪ್ಪಿಸ್ಕೊಡ್ಬೇಕು. ನೋಡಿ, ಜಿಮ್ ಅಂಕಲ್ಲು ಈ ಜಾನ್ಗೆ ಈ ಕಲ್ಲಂಗಡಿ ಹಣ್ಣಿನ ರಹಸ್ಯವನ್ನೆಲ್ಲ ಹೇಳ್ತಾ ಕೊನೆಯದಾಗಿ ಕೇಳುವಾಗ ಜಾನ್ ಏನ್ ಮಾಡ್ತಾನೆ ಗೊತ್ತಾ? ತನ್ನ ಜೀವಿತವನ್ನು ಯೇಸು ಸ್ವಾಮಿಗೆ ಒಪ್ಪಿಸ್ಕೊಡ್ತಾನೆ. ಆಗ ಜಿಮ್ ಅಂಕಲ್ ಹೇಳ್ತಾರೆ, ಆಂಡಿಗೆ ಕೂಡ ನಾನು
ಇದೇ ಹಣ್ಣಿನ ಮೂಲಕವಾಗಿ ಸುವಾರ್ತೆ ಹೇಳಿದೆ. ಆತ ಯೇಸುವಲ್ಲಿ ನಂಬಿಕೆ ಇಟ್ಟು ಇವತ್ತು ಆತನು ಪರಲೋಕದಲ್ಲಿದ್ದಾನೆ. ಜಾನ್, ನೀನು ಕೂಡ ಯೇಸುವಲ್ಲಿ ನಂಬಿಕೆ ಇಡುವುದಾದ್ರೆ ಒಂದು ದಿನ ನೀನು ಕೂಡ ಎಲ್ಲಿಗೆ ಹೋಗ್ತೀಯಾ? ಪರಲೋಕಕ್ಕೆ ಹೋಗ್ತೀಯ ಎಂಬುದಾಗಿ ಹೇಳಿದಾಗ ಜಾನ್ ಏನ್ ಮಾಡ್ತಾನೆ ಅಂದ್ರೆ ತನ್ನ ಜೀವಿತವನ್ನು ಯೇಸು ಸ್ವಾಮಿಗೆ ಒಪ್ಪಿಸಿಕೊಟ್ಟು ದೇವರ ಮಗನಾಗ್ತಾನೆ. ಮಕ್ಕಳೇ, ಇವತ್ತು ನೀವು ಯಾರೇ ಆಗಿರ್ಬೋದು, ಯಾವುದೇ ಸ್ಥಿತಿಯಲ್ಲಿ ನೀವು ಇರ್ಬೋದು, ನಿಮ್ಗೆ ಕೂಡ ಪರಲೋಕ ರಾಜ್ಯಕ್ಕೆ ಹೋಗುವಂತ ಒಂದು ಆಸೆ ಇರೋದಾದ್ರೆ ನಿಮ್ಮ ಜೀವಿತವನ್ನು ಯೇಸು ಸ್ವಾಮಿಗೆ ಒಪ್ಪಿಸ್ಕೊಡ್ಬೇಕು. ಎಲ್ಲ ಕನ್ನಡನ ಮುಚ್ಚಿರಿ, ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ತಂದೆಯಾದ ದೇವರೇ, ಈ ಒಂದು ಕಲ್ಲಂಗಡಿ ರಹಸ್ಯದ ಒಂದು ಸತ್ಯವನ್ನು ಸ್ವಾಮಿ, ಘಟನೆಯನ್ನು ನಾವು ಕೇಳಿದ್ದೇವೆ. ಯಾವ ರೀತಿಯಾಗಿ ಆಂಡಿ, ಜಾನ್ ಕರ್ತನೆ ಈ ಒಂದು ಹಣ್ಣಿನ ಮೂಲಕವಾಗಿ ಸುವಾರ್ತೆ ಕೇಳಿ ನಿನ್ನ ಮಕ್ಕಳಾದರು. ಅದೇ ರೀತಿಯಲ್ಲಿ ಸ್ವಾಮಿ, ಈ ಒಂದು ಹಣ್ಣಿನ ಮೂಲಕವಾಗಿ ಸುವಾರ್ತೆ ಕೇಳಿದಂತ ಎಲ್ಲ ಮಕ್ಕಳನ್ನು ಆಶೀರ್ವಾದ ಮಾಡು. ಈ ಮಕ್ಕಳು ನಿಮ್ಮನ್ನು ಪ್ರಭುವನಾಗಿ ರಕ್ಷಕನಾಗಿ ಸ್ವೀಕಾರ ಮಾಡುವಂತೆ ಸಹಾಯ ಮಾಡು. ಯೇಸುವಿನ ದಿವ್ಯ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್.